ಅಂತ ನಾನು ನಿರೀಕ್ಷೆ ಇಟ್ಟಿಲ್ಲ. ಜೋಶ್ ಹೇಳ್ತಿದ್ದಾರೆ. ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ ಅವರು ಕನಿಷ್ಠ 25ರಿಂದ 30 ಸಾವಿರ ಅಂತರದಲ್ಲಿ ಗೆಲ್ತಾರಂತ ನನ್ನ ವಿಶ್ವಾಸ. ಸರ್, ಈಗ ಅಲ್ಪಸಂಖ್ಯಾತರ ವಾರ್ಡ್ನಲ್ಲಿ ಸರ್ ಕೇವಲ ಜೆಡಿಎಸ್ ಚಿಹ್ನೆಯನ್ನು ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಮತವನ್ನ ಕೇಳುವಂಥದ್ದು, ಬೇರೆ ಭಾಗದಲ್ಲಿ ಎನ್ಡಿಎ ಅಭ್ಯರ್ಥಿ ಅಂತ ಹೇಳುವಂಥದ್ದು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು NDA ಅಭ್ಯರ್ಥಿ ಆಗಿದ್ದಾರೆ. ಅವ್ರ ಮೊದಲೇ ತಂದೆ ಕುಮಾರಸ್ವಾಮಿ ಅವ್ರನ್ನ ಕೇಳಿ ಕುಮಾರಸ್ವಾಮಿ ಅವರ ವಿಡಿಯೋ ತೋರಿಸ್ತೀನಿ ನಾನು. ಕುಮಾರಸ್ವಾಮಿ ಏನು ಹೇಳಿದ್ದಾರೆ, ಮುಸಲ್ಮಾನ್ ಓಟ್ ನನ್ಗೆ ಬೇಕಾಗಿಲ್ಲ, ಅಲ್ಪಸಂಖ್ಯಾತರ ಓಟ್ ಬೇಕಾಗಿಲ್ಲ. ಅದ್ರ ಜೊತೆಲಿ ಇವತ್ತು NDA ಪಾರ್ಟ್ನರ್ ಇದ್ದಾರೆ. ಈಗ ಮುಸಲ್ಮಾನ್ ಯಾವ ಮುಖದಲ್ಲಿ ಓಟ್ ಕೇಳ್ತಾರಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದೇ ಅವ್ರ ಪಕ್ಷ ಬಿಜೆಪಿ ಪಕ್ಷದಲ್ಲಿ ಯತ್ನಾಳ್ ಅವರು MLA ಆದ್ಮೇಲೆ ಓಪನ್ ಆಗಿ ಅಂದಿದ್ದಾರೆ, ನಮ್ಗೆ ಯಾವ ಮುಸಲ್ಮಾನ್ ನಂತವ್ ಬರೋದ್ ಬೇಡ, ಗಡ್ಡ ಬಿಟ್ಟೋರ್ ನಂತವ್ ಬರೋದ್ ಬೇಡ, ಬುರ್ಕಾ ಹಾಕೋರ್ ನಂತವ್ ಬರೋದ್ ಬೇಡ, ಟೊಪ್ಪಿ ಹಾಕೋರ್ ನಂತವ್ ಬರೋದ್ ಬೇಡ ಅಂತ ಯಾವ ಮುಖ ತಗೊಂಡ್ ಕೇಳ್ತಾರೆ? ಅವ್ರನ್ನ ಒಪ್ಸಕ್ ಹೇಳಿ. ಇಲ್ಲಪ್ಪ ನಾವು ಬಿಜೆಪಿ ಅವರು ಮುಸಲ್ಮಾನ್ ಪರ ಇದೀವಿ ಅಂತ ಒಪ್ಸಕ್ ಹೇಳಿ. ಅವಾಗ ಮುಸಲ್ಮಾನ್ ಅವ್ರ ಪಕ್ಷಕ್ಕೆ ಓಟ್ ಕೊಡೋದು ಯೋಚನೆ ಮಾಡ್ತಾರೆ. ದೇವೇಗೌಡರು ರಿಸರ್ವೇಶನ್ ಕೊಟ್ಟಿದ್ದು ನಾವು ರಿಸರ್ವೇಶನ್ ಅವ್ರು ಕೊಟ್ಟಿಲ್ಲ. ಜನಗಳಿಗೆ ದಯಮಾಡಿ ಮೊನ್ನೆ ದೇವೇಗೌಡರಿಗೆ ನಾನು ಮನವಿ ಮಾಡ್ಕೊಂತೀನಿ, ಜನಗಳನ್ನ ದಾರಿ ತಪ್ಪಿಸಬೇಡಿ. ಈ ರಿಸರ್ವೇಶನ್ ಕೊಟ್ಟಿದ್ದು ವೀರಪ್ಪ ಮೊಯ್ಲಿಯವರು 94ಅಲ್ಲಿ ವೀರಪ್ಪ ಮೊಯ್ಲಿಯವರು ಕೊಟ್ಟಿರೋದು. ಇವರು ಏನಾಗಿತ್ತು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕಳಿಸಿದ್ರು. ಆ ಹಿನ್ನೆಲೆ ಏನಾಯಿತು, ಸರ್ಕಾರ ಹೋಯ್ತು. ಸರ್ಕಾರ ಹೋದಾದ್ಮೇಲೆ ದೇವೇಗೌಡರು ಮುಖ್ಯಮಂತ್ರಿ ಆದ್ರು. 6%ಗೆ ರೆಕಮೆಂಡ್ ಮಾಡಿದ್ವು. ಇವರು ಅದೆಲ್ಲ ಅನ್ಯಾಯ ಮಾಡಿದ್ದಾರೆ. ನಮಗೆ 4% ಕೊಟ್ಟಿರೋದು. ನಮ್ಗೆ 6%, ವೀರಪ್ಪ ಮೊಯ್ಲಿಯವರು 6%ಗೆ ರೆಕಮೆಂಡ್ ಮಾಡಿದ್ರು. ದೇವೇಗೌಡರು ಕೊಟ್ಟಿದ್ದು ಎಷ್ಟು ಪರ್ಸೆಂಟ್? 4%. ಅದು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು. ಯೋಗೇಶ್ ಅವರು ಈ ತಾಲೂಕಲ್ಲಿ ಕೆಲಸ ಮಾಡಿದ್ದಾರೆ. ಕೆರೆಗಳು ತುಂಬವ್ರೆ. ಜನ ಹೇಳ್ತಾರದು, ನಾನು ಹೇಳ್ತಾ ಇಲ್ಲ, ಇದು ಜನ ಹೇಳ್ತಾ ಇರೋದು. ನಾನು ಮಧ್ಯಾಹ್ನದಿಂದ ಇಲ್ಲೇ ಇದ್ದೀನಿ. ಜನ ನಾನು ಕೇಳ್ಕೊಂಡು ಬಂದೆ, ಅಭಿಪ್ರಾಯ ಏನ್ ಸರ್ ಅಂತ ದಾರಿ ಉದ್ದಕ್ಕೆ ಕೇಳ್ಕೊಂಡು ಬಂದೆ. ಅವ್ರೆಲ್ಲ ಒಂದ್ ಹೇಳೋರು, ಸರ್ ಯೋಗೇಶ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆರೆ ತುಂಬದ್ ಕೆಲಸ ಮಾಡಿದ್ದಾರೆ, CC ರಸ್ತೆಗಳು ಹಾಕಿದ್ದಾರೆ, ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಕುಮಾರಸ್ವಾಮಿ ಅವರು 2 ಬಾರಿ MLA ಆದ್ರು, ಕೆಲಸ 0, ಏನೇನು ಆಗಿಲ್ಲ. ನಮ್ಮ ತಾಲೂಕು ಏನಾದ್ರು ಅಭಿವೃದ್ಧಿ ಆಗ್ಬೇಕಾದ್ರೆ ಅದು ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ಮಾತ್ರ ಸಾಧ್ಯ ಅಂತ ಜನ ತೀರ್ಮಾನ. ಭಾವನಾತ್ಮಕವಾಗಿ ಮತ ಕೇಳ್ತಾ ಇದ್ರಲ್ಲ ಸರ್. ಈಗ ಇವತ್ತಿಂದ ಬಂದಿರೋ ಸಭೆ ಪದ್ಧತಿ ಅದು ಆ ಮುಂಚೆಯಿಂದ ಬಂದಿರೋದು. ಕೆಲಸ ಮಾಡಿ ಕೇಳ್ರಿ ಅಂತ ನಾನು ನಿರೀಕ್ಷೆ ಇಟ್ಟಿಲ್ಲ. ಜೋಶ್ ಹೇಳ್ತಿದ್ದಾರೆ. ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ ಅವರು ಕನಿಷ್ಠ 25ರಿಂದ 30 ಸಾವಿರ ಅಂತರದಲ್ಲಿ ಗೆಲ್ತಾರಂತ ನನ್ನ ವಿಶ್ವಾಸ. ಸರ್, ಈಗ ಅಲ್ಪಸಂಖ್ಯಾತರ ವಾರ್ಡ್ನಲ್ಲಿ ಸರ್ ಕೇವಲ ಜೆಡಿಎಸ್ ಚಿಹ್ನೆಯನ್ನು ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಮತವನ್ನ ಕೇಳುವಂಥದ್ದು, ಬೇರೆ ಭಾಗದಲ್ಲಿ ಎನ್ಡಿಎ ಅಭ್ಯರ್ಥಿ ಅಂತ ಹೇಳುವಂಥದ್ದು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು NDA ಅಭ್ಯರ್ಥಿ ಆಗಿದ್ದಾರೆ. ಅವ್ರ ಮೊದಲೇ ತಂದೆ ಕುಮಾರಸ್ವಾಮಿ ಅವ್ರನ್ನ ಕೇಳಿ ಕುಮಾರಸ್ವಾಮಿ ಅವರ ವಿಡಿಯೋ ತೋರಿಸ್ತೀನಿ ನಾನು. ಕುಮಾರಸ್ವಾಮಿ ಏನು ಹೇಳಿದ್ದಾರೆ, ಮುಸಲ್ಮಾನ್ ಓಟ್ ನನ್ಗೆ ಬೇಕಾಗಿಲ್ಲ, ಅಲ್ಪಸಂಖ್ಯಾತರ ಓಟ್ ಬೇಕಾಗಿಲ್ಲ. ಅದ್ರ ಜೊತೆಲಿ ಇವತ್ತು NDA ಪಾರ್ಟ್ನರ್ ಇದ್ದಾರೆ. ಈಗ ಮುಸಲ್ಮಾನ್ ಯಾವ ಮುಖದಲ್ಲಿ ಓಟ್ ಕೇಳ್ತಾರಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದೇ ಅವ್ರ ಪಕ್ಷ ಬಿಜೆಪಿ ಪಕ್ಷದಲ್ಲಿ ಯತ್ನಾಳ್ ಅವರು MLA ಆದ್ಮೇಲೆ ಓಪನ್ ಆಗಿ ಅಂದಿದ್ದಾರೆ, ನಮ್ಗೆ ಯಾವ ಮುಸಲ್ಮಾನ್ ನಂತವ್ ಬರೋದ್ ಬೇಡ, ಗಡ್ಡ ಬಿಟ್ಟೋರ್ ನಂತವ್ ಬರೋದ್ ಬೇಡ, ಬುರ್ಕಾ ಹಾಕೋರ್ ನಂತವ್ ಬರೋದ್ ಬೇಡ, ಟೊಪ್ಪಿ ಹಾಕೋರ್ ನಂತವ್ ಬರೋದ್ ಬೇಡ ಅಂತ ಯಾವ ಮುಖ ತಗೊಂಡ್ ಕೇಳ್ತಾರೆ? ಅವ್ರನ್ನ ಒಪ್ಸಕ್ ಹೇಳಿ. ಇಲ್ಲಪ್ಪ ನಾವು ಬಿಜೆಪಿ ಅವರು ಮುಸಲ್ಮಾನ್ ಪರ ಇದೀವಿ ಅಂತ ಒಪ್ಸಕ್ ಹೇಳಿ. ಅವಾಗ ಮುಸಲ್ಮಾನ್ ಅವ್ರ ಪಕ್ಷಕ್ಕೆ ಓಟ್ ಕೊಡೋದು ಯೋಚನೆ ಮಾಡ್ತಾರೆ. ದೇವೇಗೌಡರು ರಿಸರ್ವೇಶನ್ ಕೊಟ್ಟಿದ್ದು ನಾವು ರಿಸರ್ವೇಶನ್ ಅವ್ರು ಕೊಟ್ಟಿಲ್ಲ. ಜನಗಳಿಗೆ ದಯಮಾಡಿ ಮೊನ್ನೆ ದೇವೇಗೌಡರಿಗೆ ನಾನು ಮನವಿ ಮಾಡ್ಕೊಂತೀನಿ, ಜನಗಳನ್ನ ದಾರಿ ತಪ್ಪಿಸಬೇಡಿ. ಈ ರಿಸರ್ವೇಶನ್ ಕೊಟ್ಟಿದ್ದು ವೀರಪ್ಪ ಮೊಯ್ಲಿಯವರು 94ಅಲ್ಲಿ ವೀರಪ್ಪ ಮೊಯ್ಲಿಯವರು ಕೊಟ್ಟಿರೋದು. ಇವರು ಏನಾಗಿತ್ತು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕಳಿಸಿದ್ರು. ಆ ಹಿನ್ನೆಲೆ ಏನಾಯಿತು, ಸರ್ಕಾರ ಹೋಯ್ತು. ಸರ್ಕಾರ ಹೋದಾದ್ಮೇಲೆ ದೇವೇಗೌಡರು ಮುಖ್ಯಮಂತ್ರಿ ಆದ್ರು. 6%ಗೆ ರೆಕಮೆಂಡ್ ಮಾಡಿದ್ವು. ಇವರು ಅದೆಲ್ಲ ಅನ್ಯಾಯ ಮಾಡಿದ್ದಾರೆ. ನಮಗೆ 4% ಕೊಟ್ಟಿರೋದು. ನಮ್ಗೆ 6%, ವೀರಪ್ಪ ಮೊಯ್ಲಿಯವರು 6%ಗೆ ರೆಕಮೆಂಡ್ ಮಾಡಿದ್ರು. ದೇವೇಗೌಡರು ಕೊಟ್ಟಿದ್ದು ಎಷ್ಟು ಪರ್ಸೆಂಟ್? 4%. ಅದು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು. ಯೋಗೇಶ್ ಅವರು ಈ ತಾಲೂಕಲ್ಲಿ ಕೆಲಸ ಮಾಡಿದ್ದಾರೆ. ಕೆರೆಗಳು ತುಂಬವ್ರೆ. ಜನ ಹೇಳ್ತಾರದು, ನಾನು ಹೇಳ್ತಾ ಇಲ್ಲ, ಇದು ಜನ ಹೇಳ್ತಾ ಇರೋದು. ನಾನು ಮಧ್ಯಾಹ್ನದಿಂದ ಇಲ್ಲೇ ಇದ್ದೀನಿ. ಜನ ನಾನು ಕೇಳ್ಕೊಂಡು ಬಂದೆ, ಅಭಿಪ್ರಾಯ ಏನ್ ಸರ್ ಅಂತ ದಾರಿ ಉದ್ದಕ್ಕೆ ಕೇಳ್ಕೊಂಡು ಬಂದೆ. ಅವ್ರೆಲ್ಲ ಒಂದ್ ಹೇಳೋರು, ಸರ್ ಯೋಗೇಶ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆರೆ ತುಂಬದ್ ಕೆಲಸ ಮಾಡಿದ್ದಾರೆ, CC ರಸ್ತೆಗಳು ಹಾಕಿದ್ದಾರೆ, ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಕುಮಾರಸ್ವಾಮಿ ಅವರು 2 ಬಾರಿ MLA ಆದ್ರು, ಕೆಲಸ 0, ಏನೇನು ಆಗಿಲ್ಲ. ನಮ್ಮ ತಾಲೂಕು ಏನಾದ್ರು ಅಭಿವೃದ್ಧಿ ಆಗ್ಬೇಕಾದ್ರೆ ಅದು ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ಮಾತ್ರ ಸಾಧ್ಯ.